ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ವಾಮಿ ವಿವೇಕಾನಂದ ಅವರು ಪದೇ ಪದೇ ಮದ್ರಾಸ್ ನಗರಕ್ಕೆ ಹೋಗ್ತಾ ಇದ್ದರು. ಅವರು ಹೋದಾಗ ವಿದ್ಯಾರ್ಥಿಗಳು ಅವರನ್ನು ಸುತ್ತುವರೆದುಕೊಂಡು ನಾನಾ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರು. ಒಂದು ಸಲ ವಿವೇಕಾನಂದ ಹೋದಾಗ ಕೃಷ್ಣನ ಒಂದು ಚಿತ್ರ ಅವರನ್ನು ತುಂಬ ಆಕರ್ಷಿಸುತ್ತೆ. ಅಲ್ಲಿರೋ ಹುಡುಗರನ್ನು ಕೇಳ್ತಾರೆ, ಕೃಷ್ಣನ ಮೈಬಣ್ಣ ನೀಲಿ ಇದೆ ಯಾಕೆ ಅಂತ ಕೇಳಿದಾಗ ಅಲ್ಲಿರೋ ಹುಡುಗರೆಲ್ಲ ನಿಶ್ಶಬ್ದರಾಗ್ಬಿಡ್ತಾರೆ, ಯಾರೂ ಉತ್ತರ ಕೊಡೋದಿಲ್ಲ. ಆದರೆ ಒಬ್ಬ ಹುಡುಗ ಮಾತ್ರ ಕೊನೆಯಲ್ಲಿ ನಿಂತಿದ್ದವನು ಹೇಳ್ತಾನಂತೆ, ಬಹುಶಃ ಅದು ಅನಂತತೆಯ ಸೂಚಕ ಅಂತ ಹೇಳ್ತಾನೆ. ಆಕಾಶ ಅನಂತವಾದದ್ದು, ಅದರ ಬಣ್ಣ ನೀಲಿ. ಸಮುದ್ರ ಅನಂತವಾದದ್ದು, ಅದರ ಬಣ್ಣ ನೀಲಿ. ಹಾಗೆಯೇ ಕೃಷ್ಣ ಪಾರಮ್ಯ ಅನ್ನೋದು ಏನಿದೆ ಅದೂ ಸಹ ಅನಂತವಾದದ್ದು. ಬಹುಶಃ ಆ ಕಾರಣದಿಂದಲೇ ಕೃಷ್ಣನ ಬಣ್ಣ ನೀಲಿಯಾಗಿರಬೇಕು ಅಂತ ಹೇಳ್ತಾನೆ ಹುಡುಗ. ವಿವೇಕಾನಂದ ಅವರಿಗೆ ತುಂಬ ಸಂತೋಷವಾಗುತ್ತೆ. ಆ ಹುಡುಗ ಯಾರು ಅಂದರೆ ಸಿ ರಾಜಗೋಪಾಲಾಚಾರಿ, ರಾಜಾಜಿ ಅಂತ ಜನಪ್ರಿಯ ಆದಂತಹ ರಾಜಕಾರಣಿ, ಲೇಖಕ ಹಾಗೂ ಮುತ್ಸದ್ದಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಚಿದಾನಂದ KN, ಹಾಸನದಿಂದ ಬಂದಿದ್ದೇನೆ. ಬಾಲಿಕಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಧಾನ ಹಾಸನ, ಇಲ್ಲಿ ಶಿಕ್ಷಕನಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು, ಲೇಖನಗಳನ್ನು ಬರೆಯುವುದು. ಚಿದಾನಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಮಾನ್ಯ ವಿನೋದ್. ನಾನು ಮೂಲತಃ ಮಡಿಕೇರಿಯವಳು. ಪ್ರಸ್ತುತ ತುಮಕೂರಿನಲ್ಲಿ ವಾಸವಾಗಿದ್ದೇನೆ. ತುಮಕೂರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಭೌತಶಾಸ್ತ್ರ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಡುಗಳನ್ನು ಹಾಡೋದು, ಕೇಳೋದು, ಆಕಾಶವಾಣಿ ಕೇಳೋದು ಹಾಗೂ ಜಾಹೀರಾತುಗಳಿಗೆ ಹಾಗೂ ಕಾರ್ಯಕ್ರಮಗಳಿಗೆ ಹಿನ್ನೆಲೆ ಧ್ವನಿಯನ್ನು ನೀಡುವುದು ನನ್ನ ಹವ್ಯಾಸಗಳಾಗಿವೆ. ಮಾನ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ತೆ, ನಾನು ಶ್ರೀಧರ್ ಕಾಳ್ಗೆ ಅಂತ. ನಾನು ಮೂಲತಃ ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು ಹಾಸ್ಯ ಕಲಾವಿದ ಕೂಡ ಹೌದು ಮತ್ತು ಅಗ್ನಿಶಾಮಕ ದಳದಲ್ಲಿ ಕೆಲಸ ಮಾಡುತ್ತಾ ಅಂಧ ಮತ್ತು ಕಿವುಡ ವಿದ್ಯಾರ್ಥಿಗಳ ಪರೀಕ್ಷೆಗೂ ಸಹಾಯ ಮಾಡುತ್ತೇನೆ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಶ್ರೀಧರ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಶ್ರೀಮತಿ ಆಶಾಮಯ್ಯ ಅವರು ಬರೆದ ಮನಸಿರಿ ಎನ್ನುವ ಗಜಲ್ ಸಂಕಲನ. ಪ್ರಶ್ನೆ: ಮಾನವರೋ ದಾನವರೋ ಭೂಮಾತೆಯ ತಣಿಸೆ, ಶೋಣಿತವ ನೆರೆಯುವರು ಬಾಷ್ಪ ಸಲುವುದಿರೇ. ಏನು ಹಗೆ ಏನು ಧಗೆ ಏನು ಹೊಗೆ, ಈ ಧರಣಿ ಸೌನಿಕನ ಕಟ್ಟೆಯೇ ಮಂಕುತಿಮ್ಮ. ಕಗ್ಗದ ಒಂದು ಪದ್ಯ. ಇಲ್ಲಿ ಸೌನಿಕನ ಕಟ್ಟೆ ಅಂದರೆ ಏನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಕಟುಕನ ಕಟ್ಟೆ, ಹರಟೆ ಕಟ್ಟೆ, ಕೆರೆಯ ಕಟ್ಟೆ, ಅಶ್ವತ್ಥ ಕಟ್ಟೆ. ಮೊದಲಿಗೆ ಮಾನ್ಯ, ಆನಂತರ ಚಿದಾನಂದ. ಕಟುಕನ ಕಟ್ಟೆ. ಆಯ್ಕೆ 1 ಕಟುಕನ ಕಟ್ಟೆ. ಹೇಳಿ ಚಿದಾನಂದ್. ಆಯ್ಕೆ 2 ಹರಟೆ ಕಟ್ಟೆ. ಹರಟೆ ಕಟ್ಟೆ. ಉತ್ತರವನ್ನು ನೋಡೋಣ. ಕಟುಕನ ಕಟ್ಟೆ ಉತ್ತರ ಸರಿಯಾಗಿದೆ. ಮನಸಿರಿ ಎನ್ನುವ ಈ ಒಂದು ಪುಸ್ತಕವನ್ನು ಮಾನ್ಯ ಅವರಿಗೆ ಕೊಟ್ಟಿದ್ದೆ. ಜಗತ್ತಲ್ಲಿ ಯುದ್ಧ ಹಿಂದಿನಿಂದಲೂ ನಡ್ಕೊಂಬರ್ತಾ ಇದೆ, ಇವತ್ತಿಗೂ ನಡೀತಾ ಇದೆ. ಪ್ರತಿ ಸಲ ಯುದ್ಧ ನಡೆದಾಗ ಭೂಮಿ ರಕ್ತದಿಂದ ನೆನೆಯುತ್ತೆ. ಭೂತಾಯಿಗೆ ಬೇಕಾದದ್ದು ರಕ್ತವ ಅಥವಾ ನಮ್ಮ ಆನಂದ ಬಾಷ್ಪವ ಅನ್ನೋ ಒಂದು ಪ್ರಶ್ನೆಯನ್ನು ಇಟ್ಕೋತಾ
ಈ ಭೂಮಿ ಅನ್ನೋದು ಏನು ಒಂದು ಕಟುಕನ ಕಟ್ಟೆಯೇ ಅಷ್ಟು ರಕ್ತವನ್ನು ಹರಿಸ್ತಾ ಇದ್ದೇವಲ್ಲ ಅಂತ ಹೇಳಿ ಯುದ್ಧ ವಿರೋಧಿ ನಿಲುವನ್ನು ವ್ಯಕ್ತಪಡಿಸ್ತಾರೆ ಡಿ ವಿ ಜಿ ಅವರು ಈ ಕಗ್ಗದಲ್ಲಿ. ಆಯುರ್ವೇದ ಮತ್ತು ಮಹಿಳಾ ಆರೋಗ್ಯ ಡಾಕ್ಟರ್ ಶುಭಂಕರಿ ಪಿ ರಾವ್, ಗೀತಾ ಶ್ರೀನಿವಾಸನ್ ಬರೆದಿರುವಂಥದ್ದು. ಪ್ರಶ್ನೆ: ವಡ್ಡಾರಾಧನೆ, ಪಂಚತಂತ್ರ, ಧರ್ಮಾಮೃತ, ಕಥಾಸರಿತ್ ಸಾಗರ ಇವುಗಳಲ್ಲಿ ಯಾವ ಪ್ರಕಾರದ ಸಾಹಿತ್ಯ ಇದೆ ಅಂತ ತಿಳ್ಕೋಬೇಕಾಗಿದೆ. ಉತ್ತರಗಳನ್ನು ನೋಡೋಣ. ಆಯ್ಕೆಗಳು: ಪದ್ಯಕಥೆಗಳು, ಪ್ರಬಂಧಗಳು, ಚಂಪು ಕಾವ್ಯಗಳು, ಗದ್ಯಕಥೆಗಳು. ಮೊದಲಿಗೆ ಮಾನ್ಯ, ಆನಂತರ ಚಿದಾನಂದ್. ಪದ್ಯಕಥೆಗಳು. ಪದ್ಯಕಥೆಗಳು ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1 ಚಿದಾನಂದ್. ಚಂಪು ಕಾವ್ಯಗಳು ಆಯ್ಕೆ 3. ಆಯ್ಕೆ 3 ಚಂಪು ಕಾವ್ಯಗಳು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಗದ್ಯ ಕಥೆಗಳು ಆಗಿತ್ತು. ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ದೊರೆತಂಥ ಮೊದಲ ಗದ್ಯ ಸಾಹಿತ್ಯ ಅದು ವಡ್ಡಾರಾಧನೆ ಆಗಿತ್ತು. ಆನಂತರ ಸಂಸ್ಕೃತದಿಂದ ಪಂಚತಂತ್ರ ಕನ್ನಡಕ್ಕೆ ಅನುವಾದ ಆಗಿ ಬರುತ್ತೆ. ಆಧುನಿಕ ಸಣ್ಣ ಕಥೆಗಳನ್ನು ನಾವು ಯುರೋಪಿನಿಂದ, ವಿಶೇಷವಾಗಿ ಬ್ರಿಟಿಷರಿಂದ ಪಡೀತೇವೆ. ಶಾರ್ಟ್ ಸ್ಟೋರೀಸ್ ಅಂತ ಅವರು ಕರೀತಾರೆ. ಅದರ ನೇರ ಅನುವಾದ ಸಣ್ಣ ಕಥೆಗಳು ಅಂತ ಮಾಡ್ತೇವೆ. ಆದರೆ ಈ ಗದ್ಯ ಸಾಹಿತ್ಯ ಅನ್ನೋದು ಯುರೋಪಿನಿಂದ ಬಂತು ಅನ್ನೋದು ತಪ್ಪು. ಅದಕ್ಕೆ ಮೊದಲು ಗದ್ಯ ಸಾಹಿತ್ಯ ಅನ್ನೋದು ಇತ್ತು ನಮ್ಮಲ್ಲಿ ಅನ್ನೋದಕ್ಕೆ ಉದಾಹರಣೆಯಾಗಿ ವಡ್ಡಾರಾಧನೆ, ಪಂಚತಂತ್ರ, ಧರ್ಮಾಮೃತ ಇತ್ಯಾದಿಗಳನ್ನೆಲ್ಲ ಸೂಚಿಸಬಹುದು. ಆದರೆ ಆಧುನಿಕವಾಗಿ ಸಣ್ಣ ಕಥೆ ಅಂತ ಏನು ಕರೀತೇವೆ, ಅದರ ಶೈಲಿ ಏನಿದೆ, ಅದರ ನಡೆ ಹೇಗಿದೆ, ಇವೆಲ್ಲವೂ ಸಹ ಬ್ರಿಟಿಷರಿಂದಲೇ ಬಂದದ್ದು ಅನ್ನೋದನ್ನು ನಾವು ಈಗಾಗಲೇ ಒಪ್ಪಿಕೊಂಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಓ ಹೆನ್ರಿ, ಚಕಾವ್, ಸಾಮರ್ಸೆಟ್ ಮಾಮ್ ಇವರ ಕಥನ ಶೈಲಿ ಏನಿದೆ ಅದು ನಮ್ಮ ಕನ್ನಡಿಗರ ಕಥನ ಶೈಲಿಯ ಮೇಲೆ ನೇರವಾದ ಒಂದು ಪ್ರಭಾವವನ್ನು ಬೀರಿದೆ. ಸಾಹಿತ್ಯ ಸನ್ನದಿ ಎನ್ನುವ ವಿಮರ್ಶಾ ಲೇಖನಗಳ ಸಂಕಲನ ಉಷಾ ನರಸಿಂಹನ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಕನ್ನಡದಲ್ಲಿ ಪ್ರಗತಿಶೀಲ ಸಾಹಿತ್ಯ ರಚನೆಗೆ ಕಾರಣರಾದ ಪ್ರಮುಖರು ಯಾರು? ಆಯ್ಕೆಗಳನ್ನು ನೋಡೋಣ. ತರ ಸುಬ್ಬರಾವ್, ನಿರಂಜನ, ಆನಾ ಕೃಷ್ಣರಾವ್, ಚದುರಂಗ. ಮೊದಲಿಗೆ ಶ್ರೀಧರ್, ಆನಂತರ ಚಿದಾನಂದ್. ತಾರಾಸುಬ್ಬರಾವ್. ಆಯ್ಕೆ 1 ಚಿದಾನಂದ್. ನಿರಂಜನ. ನಿರಂಜನ ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಆನಾ ಕೃಷ್ಣರಾವ್ ಆಗಿತ್ತು. 40ರಿಂದ 50ರ ದಶಕದವರೆಗೆ 10 ವರ್ಷಗಳ ಕಾಲ ಈ ಪ್ರಗತಿಶೀಲ ಸಾಹಿತ್ಯ ಅನ್ನೋದು ಏನಿದೆ ಅದು ಕನ್ನಡದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ರಚನೆಯಾಗುತ್ತೆ. ಅದು ಈ ನವೋದಯ ಕಾಲದ ಅನೇಕ ಜನ ಒಂದು ಟೀಕೆಯನ್ನು ಮಾಡ್ತಾರೆ. ಈ ಪ್ರಗತಿಶೀಲರು ಅಂತ ಯಾರಿದ್ದಾರೆ ಸಾಹಿತಿಗಳು, ಅವರೆಲ್ಲ ಮೂಲತಃ ನಾಸ್ತಿಕರು, ದೇವರಲ್ಲಿ ನಂಬಿಕೆ ಇಲ್ಲ ಅವರಿಗೆ. ಹಾಗೆಯೇ ಅವರೆಲ್ಲ ಕಮ್ಯುನಿಸ್ಟರು. ಹಾಗಾಗಿ ಶ್ರೀಮಂತರನ್ನು ದ್ವೇಷಿಸ್ತಾರೆ. ಸಮಾನತೆ, ಸೋಷಿಯಲಿಸಮ್, ಈ ಸಮಾಜವಾದ ಇತ್ಯಾದಿಗಳ ಹಿಂದೆ ಓಡ್ತಾರೆ. ಇವೆಲ್ಲಕ್ಕೂ ಮಿಗಿಲಾಗಿ ಅಶ್ಲೀಲ ಅಂದರೆ ಇವರಿಗೆ ಬಹಳ ಇಷ್ಟ. ಇವರ ಸಾಹಿತ್ಯದಲ್ಲಿ ಅಶ್ಲೀಲತೆ ತುಂಬಿದೆ ಇತ್ಯಾದಿಗಳೆಲ್ಲ ಆರೋಪ ಮಾಡ್ತಾರೆ. ಅದು ನಿಜವ ಸುಳ್ಳ ಅನ್ನೋದನ್ನು ಓದಿಯೇ ನಾವು ತಿಳಿಬೇಕಾಗುತ್ತೆ. ರಷ್ಯನ್ ಮತ್ತು ಯುರೋಪಿಯನ್ ಸಾಹಿತಿಗಳು ಅವರ ಸಾಹಿತ್ಯ ಏನಿದೆ ಅದರ ಪ್ರಭಾವದ ಹಿನ್ನೆಲೆಯಲ್ಲಿ ಈ ಪ್ರಗತಿಶೀಲ ಹುಡ್ತು ಅಂತ ತಜ್ಞರು ಹೇಳೋದು ಉಂಟು. ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು KP ಪೂರ್ಣಚಂದ್ರ ತೇಜಸ್ವಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಶಿವರಾಮ ಕಾರಂತರು ಪತ್ರಕರ್ತರೂ ಆಗಿದ್ದರು. ಅವರು ತರುತ್ತಿದ್ದ ಮಾಸಪತ್ರಿಕೆಯ ಹೆಸರೇನು? ಆಯ್ಕೆಗಳು: ಯಕ್ಷಲೋಕ, ವಸಂತ, ಬಾಲಪ್ರಪಂಚ, ಚೈತ್ರ ಮನೋಹರ. ಮೊದಲಿಗೆ ಚಿದಾನಂದ್, ಆನಂತರ ಶ್ರೀಧರ್. ಬಾಲಪ್ರಪಂಚ ಆಯ್ಕೆ 3. ಹೇಳಿ ಶ್ರೀಧರ್. ಯಕ್ಷಲೋಕ. ಯಕ್ಷಲೋಕ ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ವಸಂತ ಆಗಿತ್ತು. 1924ರಲ್ಲಿ ಈ ವಸಂತ ಮಾಸಪತ್ರಿಕೆಯನ್ನು ಆರಂಭಿಸ್ತಾರೆ ಮಂಗಳೂರಿಂದ. ಈ ಒಂದು ಪತ್ರಿಕೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ,
ಕಲೆಗೆ ಸಂಬಂಧಪಟ್ಟ ಹಾಗೆ, ಸಮಾಜ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ, ಸಮಾಜದಲ್ಲಿ ಇರತಕ್ಕಂಥ ಮೌಢ್ಯಗಳ ನಿವಾರಣೆಗಾಗಿ ಹಾಗೂ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಲೇಖನಗಳು ಇರ್ತಾ ಇದ್ದವು ಅಂತ ಹೇಳ್ತಾರೆ. ಆದರೆ ಒಂದಷ್ಟು ದಿನಗಳ ಕಾಲ ನಡೆದ ಮೇಲೆ ನಿಲ್ಲಿಸಬೇಕಾಗುತ್ತೆ. ಅದಕ್ಕೆ 2 ಕಾರಣ. ಒಂದು, ಹಣಕಾಸಿನ ತೊಂದರೆ. 2ನೇದು, ಬ್ರಿಟಿಷ್ ಸರ್ಕಾರ ಕೆಲವು ವಿಶೇಷವಾದ ಷರತ್ತುಗಳನ್ನು ಹಾಕುತ್ತಂತೆ ಪತ್ರಿಕೆಗಳ ಮೇಲೆ. ಅದನ್ನು ನಿಭಾಯಿಸೋಕ್ಕೆ ಆಗದೆ ಈ ಮಾಸಪತ್ರಿಕೆಯನ್ನು ಕಾರಂತರು ನಿಲ್ಲಿಸಬೇಕಾಗಿ ಬರುತ್ತೆ. ಮುಂದಿನ ಪುಸ್ತಕ ಪ್ರೇತ ಕ್ಯೂ, ಕುವೆಂಪು ಅವರು ಬರೆದಂಥ ಕವನ ಸಂಕಲನ. ಪ್ರಶ್ನೆ: ಈ ಪದ್ಯವನ್ನು ತಪ್ಪಿಲ್ಲದಂತೆ ಓದಿ. ಪದ್ಯ ಈಗ ಬಂತು. ಯಾರು ಮೊದಲು ಓದ್ತೀರಿ ಬಜರುತ್ತೆ. ಚಿದಾನಂದ ಮೊದಲು ಓದ್ತಾರೆ. ಓದಿ ಸರ್, ಸಾವಕಾಶವಾಗಿ ಓದಿ, ಯಾವುದೇ ರೀತಿಯಾದ ಆತುರ ಬೇಕಿಲ್ಲ. ಬಂದ ಮುನಿಗಳ ಪಾದಮಂ ತೊಳೆದು ಸತ್ಕಾರದಿಂದೇ ಪೂಜಿಸಿ ನಿವೃಸ ಸ್ಥಾನಮಂ ಕೊಟ್ಟು ವಂದಿಸುವನಚ್ಯುತಂ ತಾನೇ ಕುಳ್ಳಿರ್ಪೊಡಾಸನವನೀವಂ ಸಾತ್ಯಕಿ ಚಂದನ ಸುಕರ್ಪೂರ ಕುಸುಮ ತಾಂಬೂಲಂಗಳಿಂದ ಅಲಂಕರಿಸುವ ಪ್ರದ್ಯುಮ್ನವರ ಮಂದಿರಕ್ಕೆ ಬೇಕಾದ ವಸ್ತುಗಳನ್ನೊದಗಿಸುವ ಅಡಿಗಡಿಗ ಎಸದೇಹನು. ಲಕ್ಷ್ಮೀಶನ ಜೈಮಿನಿ ಭಾರತ. ಸ್ವಲ್ಪ ತಪ್ಪುಗಳಾಯ್ತಲ್ಲ ಚಿದಾನಂದ ಅವರೇ. ಚೆನ್ನಾಗಿ ಓದಿದ್ರಿ, ಭಾಳ ಚೆನ್ನಾಗಿ ಆರಂಭಿಸಿದ್ರಿ. ಆದರೆ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಆಯಿತು. ನೋಡೋಣ, ಮಾನ್ಯ ಮತ್ತು ಶ್ರೀಧರ್ ಯಾರು ಓದ್ತೀರಿ? ಬಜರುತ್ತಿ. ಹೇಳಿ ಮಾನ್ಯ. ಬಂದ ಮುನಿಗಳ ಪಾದಮಂ ತೊಳೆದು ಸತ್ಕಾರದಿಂದೆ ಪೂಜಿಸಿ ನಿವೃಸ ಸ್ಥಾನಮಂ ಕೊಟ್ಟು ವಂದಿಸುವನಚ್ಯುತಂ ತಾನೇ ಕುಳ್ಳಿರ್ಪೊಡಾಸನವನೀವಂ ಸಾತ್ಯಕಿ ಚಂದನ ಸುಕರ್ಪೂರ ಕುಸುಮ ತಾಂಬೂಲಂಗಳಿಂದಲಂಕರಿಸುವಂ ಪ್ರದ್ಯುಮ್ನರವರವರ ಮಂದಿರಕ್ಕೆ ಬೇಕಾದ ವಸ್ತುಗಳನ್ನೊದಗಿಸುವನಡಿಗಡಿಗೆ ಸಹದೇವನು. ಲಕ್ಷ್ಮೀಶನ ಜೈಮಿನಿ ಭಾರತ. ಶ್ರೀಧರ್. ಬಂದ ಮುನಿಗಳ ಪಾದಮಂ ತೊಳೆದು ಸತ್ಕಾರದಿಂದ ಪೂಜಿಸಿ ನಿವ್ಯಸ ಸ್ಥಾನಮಂ ಕೊಟ್ಟು ವಂದಿಸುವನಚ್ಯುತಂ ತಾನೇ ಕಾಣಿಸ್ತಾ ಇಲ್ಲ ಸರ್, ಹೇಗೆ ಅಲ್ಲ. ದಾಸವನಿನವಂ ಸಾತ್ಮಕಿ ಚಂದನ ಸುಖಪೂರ್ಕರ ಕುಸುಮ ತಾಂಬೂಲಂಗಳಿಂದ ಲಂಕರಿಸುತ್ವಂ ಪ್ರದ್ಯುಮ್ನರವರ ಮಂದರಿಗೆ ಬೇಕಾದ ವಸ್ತುಗಳ ನೊಂದುವಿಸುವ ನಡಿಗಡಿಗೆ ಸಹ ದೇವನು. ಲಕ್ಷ್ಮೀಶ. ಕಷ್ಟಪಟ್ಟು ಓದಿದ್ರಿ. ಹಿಂದೆ ಈ ಮದುವೆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ನೋಡೋಕ್ಕೆ ಬರ್ತಾ ಇದ್ದ ಹಾಗೆ ಗಂಡು ಮಕ್ಕಳನ್ನು ನೋಡೋಕ್ಕೆ ಬರುವರಂತೆ. ಗಂಡು ಮಕ್ಕಳಿಗೆ ಒಂದೇ ಪರೀಕ್ಷೆ, ಜೈಮಿನಿ ಭಾರತವನ್ನು ತಪ್ಪಿಲ್ಲದ ಹಾಗೆ ಒಂದಷ್ಟು ಪದ್ಯಗಳನ್ನು ಓದುವಂಥ. ಅರ್ಧಕ್ಕರ್ಧ ಗಂಡುಗಳು ಸೋಲ್ತಾ ಇದ್ದರಂತೆ. ಸೊ ಮದುವೆ ಆಗುವ ಅರ್ಹತೆ ಏನಪ್ಪ ಅಂದರೆ ಜೈಮಿನಿ ಭಾರತವನ್ನು ತಪ್ಪಿಲ್ಲದ ಹಾಗೆ ಓದೋದು ಅಂತ ಹೇಳ್ತಾರೆ. ಸ್ವಲ್ಪ ಸಾವಧಾನವಾಗಿ ನೀವು ಶಬ್ದಗಳನ್ನು ಬಿಡಿಸ್ಕೊಂಡು ಓದೋಕ್ಕೆ ಪ್ರಯತ್ನ ಪಟ್ಟಿದೆ. ಅದಕ್ಕೆ ಸಾವಕಾಶವಾಗಿ ಓದಿ ಅಂತ ಹೇಳಿದೆ. ಆಗಬಹುದಾಗಿತ್ತು. 3 ತಪ್ಪುಗಳನ್ನು ಮಾಡಿದ್ದೀರಾ. ಆದರೆ ಕಡಿಮೆ ತಪ್ಪು ಮಾಡಿದವರು ಮಾನ್ಯ ಅವರು. ಪ್ರೋತ್ಸಾಹದ ದೃಷ್ಟಿಯಿಂದ ಕೊಡ್ತಾ ಇದ್ದೇನೆ. ಅದರಿಂದ ದಯವಿಟ್ಟು ಸಮಯ ಸಿಕ್ಕಾಗ ಒಂದಷ್ಟು ಹಳಗನ್ನಡ ಪದ್ಯಗಳನ್ನು ಓದುವ ಹವ್ಯಾಸವನ್ನು ನಾವೆಲ್ಲರೂ ರೂಢಿಸ್ಕೊಳ್ಳೋಣ. ಆಗಬಹುದಾ? ಕುವೆಂಪು ಅವರು ಬರೆದಂಥ ಪ್ರೇತ ಕ್ಯೂ ಎನ್ನುವ ಈ ಒಂದು ಪುಸ್ತಕವನ್ನು ಮಾನ್ಯ ಅವರಿಗೆ ಕೊಟ್ಟಿದ್ದೇವೆ. ಸಂಘ ಸ್ಥಾಪಕ ಡಾಕ್ಟರ್ ಹೆಡ್ಗೇವಾರ್ ಈ ಪುಸ್ತಕವನ್ನು ಮರಾಠಿಯಿಂದ ಅನುವಾದ ಮಾಡಿದ್ದಾರೆ. ಹಾದಿಗಲ್ಲು ಲಕ್ಷ್ಮೀನಾರಾಯಣ ಅವರು. ಪ್ರಶ್ನೆ: ಈ ವಾಕ್ಯಗಳಲ್ಲಿ ಯಾವ ವಾಕ್ಯವು ಸರಿಯಾಗಿ ಇದೆ ಮತ್ತು ಯಾಕೆ ಸರಿಯಾಗಿದೆ ಎನ್ನುವುದನ್ನು ತಿಳಿಸಿ. 2 ವಾಕ್ಯಗಳು ಬರುತ್ತೆ ತಮ್ಮ ಮುಂದೆ.
ಮನೆ ದೇವರ ಮೋರೆ ಹೋಗುವುದೆಂದು ನಿಶ್ಚಯಿಸಿದ್ದೇವೆ. ಮೊದಲನೇ ವಾಕ್ಯ. ಎರಡನೇ ವಾಕ್ಯ, ಮನೆ ದೇವರ ಮೊರೆ ಹೋಗುವುದೆಂದು ನಿಶ್ಚಯಿಸಿದ್ದೇವೆ. ಮೊದಲನೇದಾಗಿ ಮಾನ್ಯ. ಎರಡನೇ ಸರಿಗಿದೆ. ಮನೆ ದೇವರ ಮೊರೆ ಹೋಗುವುದೆಂದು ನಿಶ್ಚಯಿಸಿದ್ದೇವೆ. ಮೊದಲನೇ ವಾಕ್ಯದಲ್ಲಿ ಮೋರೆ ಅಂತ ಇದೆ. ಮೋರೆ ಅಂದರೆ ಮುಖ ಅಂತ. ಸೊ ಎರಡನೇದು ಮೊರೆ ಅಂದರೆ ದೇವರ ಮೊರೆ ಹೋಗುವುದು. ಅಷ್ಟೇನಾ ವಿವರಣೆ? ಇನ್ನೂ ಏನಾದರೂ ಉಂಟಾ? ಇಲ್ಲ ಸರ್, ನಾನು ಅವೆರಡರಲ್ಲಿ ಮೊರೆ ಆ್ಯಂಡ್ ಮೋರೆ, ಅದು ಮೋರೆ ಅಂದರೆ ಮುಖ. ಮೊರೆ ಆ್ಯಂಡ್ ಮೊರೆ ಒಪ್ಕೊಂಡೆ ಅದನ್ನು. ಅಷ್ಟೇನಾ ನಿಮ್ಮ ಉತ್ತರ ಇನ್ನೂ ಉಂಟಾ ಅಂತ ಅಷ್ಟೇ ಸರ್. ನೋಡೋಣ ಇವರೇನು ಹೇಳ್ತಾರೆ ಚಿದಾನಂದ ಅವರು. ಸರ್, ಎರಡನೇ ವಾಕ್ಯ ಸರಿ ಇದೆ. ಎರಡನೇ ವಾಕ್ಯ ಸರಿ ಇದೆ. ಯಾಕೆ ಸರಿ ಇದೆ? ಮನೆ ದೇವರ ಮೊರೆ ಹೋಗುವುದೆಂದು ನಿಶ್ಚಯಿಸಿದ್ದೇವೆ, ಅದು ಒಂದು ಭವಿಷ್ಯತ್ ಕಾಲವನ್ನು ತೋರಿಸುತ್ತೆ ಸರ್. ಮತ್ತು ಮೊರೆ ಅಂದರೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ. ಸೊ ಮೊರೆ ಅದು ವ್ಯತ್ಯಾಸ ಅಂತ ಹೇಳ್ತಾ ಇದ್ದೀರಿ. ಹಾಂ, ಶ್ರೀಧರ್. ಅದೇ ಸರ್, ಮೊರೆ ಅಂದರೆ ಬೇರೆ ಅರ್ಥ ಆಗುತ್ತೆ. ಮೊರೆ ಅಂದರೆ ಪ್ರಾರ್ಥನೆ ಮಾಡುವುದು, ಹೋಗುವುದೆಂದು ನಿಶ್ಚಯಿಸಿದ್ದೇವೆ ಅಂತ ಅರ್ಥ. ಸೂಕ್ಷ್ಮವಾಗಿ ಗಮನಿಸಬೇಕು ಯಾವತ್ತೂ ನೀವು ಓದುವಾಗ. ಮೊದಲ ವಾಕ್ಯಕ್ಕೆ ಎರಡು ವಾಕ್ಯಕ್ಕೆ ಏನು ವ್ಯತ್ಯಾಸ ಇದೆ ಎರಡು ವಾಕ್ಯಗಳಲ್ಲಿ? ಈಗಲಾದರೂ ಗಮನಿಸಿ. ಹೋಗುವುದೆಂದು ಅನ್ನೋ ಒಂದು ಪದ ಮೊದಲನೇದರಲ್ಲಿ ದೀರ್ಘ ಇದೆ ಸರ್, ಎರಡನೇದರಲ್ಲಿ ದೀರ್ಘ ಇಲ್ಲ. ಹಾಂ, ಯಾಕೆ ಇಲ್ಲ? ನೀವು ಎರಡನೇ ಸರಿ ಅಂದ್ರಲ್ಲ, ದೀರ್ಘ ಇಲ್ವಲ್ಲ, ಹಾಗಿದ್ಮೇಲೆ ಆ ವಾಕ್ಯ ಸರಿನಾ? ಅದು ಪ್ರಶ್ನೆ. ತಪ್ಪಾಗ್ಬಿಡ. ಹಾಗಿದ್ಮೇಲೆ ಮೊದಲನೇ ವಾಕ್ಯ ಸರಿನಾ? ಅದು ಒಂದು ಪ್ರಶ್ನೆ ಒಳಗೆ ಉಳ್ಕೊಳ್ಳುತ್ತೆ. ಉತ್ತರವನ್ನು ನೋಡೋಣವಾ? ಅಥವಾ ನೀವು ಯಾರಾದರೂ ವಿವರಣೆ ಕೊಡೋದಾದರೆ ಈಗಲೂ ಕೊಡ್ಬೋದು. ಉತ್ತರವನ್ನು ನೋಡೋಣ. ಮನೆ ದೇವರ ಮೊರೆ ಹೋಗುವುದೆಂದು ನಿಶ್ಚಯಿಸಿದ್ದೇವೆ. ಕನ್ನಡದಲ್ಲಿ ಹೋಗು ಅಂದರೆ ಹೊರಟಾಗಯ್ಯ ನೀನೋ ಆಚೆಗೆ ಅನ್ನೋ ಅರ್ಥ. ಹೋಗು ಅಂದರೆ ಶರಣು ಬಂದಿದ್ದೇನೆ, ನಿನ್ನಲ್ಲಿ ಸೇರ್ಕೋತಾ ಇದ್ದೇನೆ, ನಿನ್ನ ಕೃಪೆಯನ್ನು ಬಯಸಿ ಬಂದಿದ್ದೇನೆ, ಈ ರೀತಿಯಾದ ಒಂದು ಅರ್ಥ ಬರುತ್ತೆ. ಮುಖ್ಯವಾಗಿ ನಮ್ಮ ಗೋವಿನ ಗೀತೆಯನ್ನು ನೀವು ಕೇಳಿದರೆ ಅಲ್ಲಿ ಬರುತ್ತೆ ಇದು, ತಬ್ಬಲಿಯು ನೀನಾದೆ ಮಗನೇ ಹೆಬ್ಬುಲಿಯ ಬಾಯನ್ನು ಹೋಗುವೆನು ಅಂತ ಬರುತ್ತೆ. ಹೋಗಿ ಸೇರ್ಕೋತೇನೆ ಅಂತ ಅಲ್ಲಿ. ಹೋಗುವೇನೆ ಅಂದರೆ ಹೊರಟು ಹೋಗು ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಕೆಲವು ಶಬ್ದಗಳು ಕನ್ನಡದಲ್ಲಿ ವಿಶೇಷ ಅರ್ಥಗಳನ್ನು, ವಿಶೇಷ ಕಾಗುಣಿತ ರೂಪವನ್ನು ಪಡೆದಿರುತ್ತೆ. ಹಾಗಾಗಿ ಹೋಗುವೆನು ಅನ್ನೋದು ಸರಿ, ಹೋಗುವೆನು ಅನ್ನೋದು ಇಲ್ಲಿ ತಪ್ಪಾಗುತ್ತೆ. ಹಾಗೆ ಮೋರೆ ತಾವು ಹೇಳಿದಿರಿ, ಮೋರೆ ಅಂದರೆ ಮುಖ ಆಗುತ್ತೆ. ಮೊರೆ ಅಂತ ಹೇಳ್ತಂದರೆ ಒಂದು ಅಹವಾಲನ್ನು ತಗೊಂಡು ತಮ್ಮ ಬಳಿಗೆ ಬಂದಿದ್ದೇವೆ, ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅನ್ನೋ ಅರ್ಥದಲ್ಲಿ ಮೊರೆ ಶಬ್ದವನ್ನು ಬಳಸ್ತೇವೆ. ಪುಸ್ತಕ ಯಾರಿಗೂ ಸಿಗ್ತಾ ಇಲ್ಲ. ಬಕುಲದ ಬಾಗಿಲಿನಿಂದ ಸುಧಾ ಅಡುಕಳ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಲೇಖಕಿ, ಸಂಪಾದಕಿ, ಮುದ್ರಕಿ ಹಾಗೂ ಪ್ರಕಾಶಕಿಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಬೆಂಗಳೂರು ನಾಗರತ್ನಮ್ಮ, ನಂಜನಗೂಡು ತಿರುಮಲಾಂಬ, ಕೊಡಗಿನ ಗೌರಮ್ಮ, ಜಯದೇವಿ ತಾಯಿ ಲಿಗಾಡೆ. ಮೊದಲಿಗೆ ಮಾನ್ಯ, ಆನಂತರ ಚಿದಾನಂದ. ನಂಜನಗೂಡು ತಿರುಮಲಾಂಬ. ನಂಜನಗೂಡು ತಿರುಮಲಾಂಬ ಆಯ್ಕೆ 2 ಅಂತ ಹೇಳ್ತಿದ್ದಾರೆ. ಚಿದಾನಂದ ನಂಜನಗೂಡು ತಿರುಮಲಾಂಬ ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ನಂಜನಗೂಡು ತಿರುಮಲಾಂಬ ಉತ್ತರ ಸರಿಯಾಗಿದೆ. ಬಕುಲದ ಬಾಗಿಲಿನಿಂದ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. 10 ವರ್ಷಕ್ಕೆ ಮದುವೆ ಆಗ್ತಾರೆ, 14 ವರ್ಷಕ್ಕೆ ವಿಧವೆ ಆಗ್ತಾರೆ. ಆನಂತರ ಸಮಾಜ ಅವರನ್ನು ಬಹಳ ಕೆಟ್ಟದಾಗಿ ನಡೆಸ್ಕೊಳ್ಳುತ್ತೆ. ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳಿಕ್ಕೆ, ಸಮಯವನ್ನು ಕಳೆಯಲಿಕ್ಕೆ, ಚಿಂತನ ಮಂಥನದಲ್ಲಿ ಸಮಯವನ್ನು ಕಳೀಲಿಕ್ಕೆ ಇವರೇನು ಮಾಡ್ತಾರೆ, ಪತ್ರಿಕೆಗಳನ್ನು ತರಲಿಕ್ಕೆ ಶುರು ಮಾಡ್ತಾರೆ. ಸತಿ ಹಿತೈಷಿಣಿ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕ ಕರ್ನಾಟಕ ನಂದಿನಿ ಅನ್ನೋ ಒಂದು ಮಾಸಿಕವನ್ನು ಇವರು ಹೊರತರಲಿಕ್ಕೆ ಶುರು ಮಾಡ್ತಾರೆ. ಒಟ್ಟು 28 ಪುಸ್ತಕಗಳನ್ನು ಇವರು ಬರೀತಾರೆ ತಮ್ಮ ಜೀವಮಾನದಲ್ಲಿ. ಅನೇಕ ಹೆಣ್ಣು ಮಕ್ಕಳಿಗೆ ಆಶ್ರಯವನ್ನು, ಧೈರ್ಯವನ್ನು, ಸಾಂತ್ವನವನ್ನು ಕೊಡ್ತಾರೆ. ಹಾಗಾಗಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಚೀನಾ ಮಂಗಳ ಅವರು ಶಾಶ್ವತಿ ಸಂಸ್ಥೆಯನ್ನು ಸ್ಥಾಪಿಸಿದಾಗ
ಹೆಣ್ಣು ಮಕ್ಕಳಿಗಾಗಿ ಒಂದು ವಿಶೇಷ ಪ್ರಶಸ್ತಿಯನ್ನು ಅವರು ಆರಂಭಿಸ್ತಾರೆ. ಅದನ್ನು ತಿರುಮಲಾಂಬಾ ಪ್ರಶಸ್ತಿ ಅಂತ ಹೇಳ್ತಾರೆ. ಇವತ್ತಿಗೂ ಸಹ NMKRV ಕಾಲೇಜ್ ಏನಿದೆ ಆ ಕಾಲೇಜಲ್ಲಿ ಇರುವಂಥ ಶಾಶ್ವತಿ ಸಂಸ್ಥೆ ಈ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಇದೆ ಇವತ್ತಿಗೂ. 108 ಅಷ್ಟಪದಿಗಳು ಎನ್ನುವ ಪುಸ್ತಕ ಮಸು ಮನ್ನಾರ್ ಕೃಷ್ಣರಾವ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ಗೀತೆಯನ್ನು ಆಲಿಸೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಮಾನ್ಯ ಬಜರ್ ಒತ್ತಿದ್ದಾರೆ. ಉತ್ತರ ಎಚ್ ಎಸ್ ವೆಂಕಟೇಶ್ ಮೂರ್ತಿ. ಚಿದಾನಂದ ಹಾಗೂ ಶ್ರೀಧರ್ ಆಯ್ಕೆಗಳನ್ನು ನೋಡೋಣವಾ? ಆಯ್ಕೆಗಳು: ದ.ರಾ. ಬೇಂದ್ರೆ, ಗೋಪಾಲಕೃಷ್ಣ ಅಡಿಗ, ಕುವೆಂಪು ಹಾಗೂ NS ಲಕ್ಷ್ಮೀನಾರಾಯಣ ಭಟ್ಟ. ಹೇಳಿ ಚಿದಾನಂದ್. ಗೋಪಾಲಕೃಷ್ಣ ಅಡಿಗ ಆಯ್ಕೆ ಅಡಿಗರು ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ದ.ರಾ. ಬೇಂದ್ರೆ. ಉತ್ತರವನ್ನು ನೋಡೋಣ. ಗೋಪಾಲಕೃಷ್ಣ ಅಡಿಗ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕೊಟ್ಟದ್ದು ಚಿದಾನಂದ ಅಲ್ವಾ? 108 ಅಷ್ಟಪದಿಗಳು ಎನ್ನುವ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂತು. ಪದಬಂಧ ಸುಳುಹುಗಳನ್ನು ನೋಡೋಣ. ಎಮ್ಮೆಗಳ ಊರು, ಪ್ರಭಾವ, ಕಾಲಂದಿಗೆ. ಹೇಳಿ ಚಿದಾನಂದ್. ಮಹಿಷಪುರ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಚುಟುಕು, ಮುಂಗಾರು ಹನಿಗಳು ಈ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಪ್ರಭಾವ. ಚಿದಾನಂದವರೇ ನೀವೇ ಹೇಳಬೇಕು. 2, 3 ತಾವು ಉತ್ತರ ಕೊಡಲಿಲ್ಲ ಅಂದರೆ ಬೇರೆಯವ್ರಿಗೆ ಕೇಳ್ತೇನೆ. ಮಧ್ಯದ ಅಕ್ಷರ ಹಿ. ಬೇರೆಯವ್ರನ್ನ ಕೇಳಲ್ಲ? ಸುಹೀತ. ಮಾನ್ಯ ಮತ್ತು ಶ್ರೀಧರ್ 2ನೇದಕ್ಕೆ ಪ್ರಯತ್ನಿಸ್ಬೋದು. ಉತ್ತರವನ್ನು ನೋಡೋಣ. ಮಹಿಮೆ 3ನೇದಕ್ಕೆ ಯಾರು ಬೇಕಾದರೂ ಉತ್ತರ ಕೊಡಬಹುದು. ಹೇಳಿ ಚಿದಾನಂದ್. ನೂಪುರ. ಉತ್ತರವನ್ನು ನೋಡೋಣ. ನೂಪುರ ಉತ್ತರ ಸರಿಯಾಗಿದೆ. ಅರಿವಿನ ಹಣತೆ ಎನ್ನುವ ಪುಸ್ತಕವನ್ನು ಕೊಟ್ಟಿದ್ದೇನೆ ಚಿದಾನಂದ್ ಅವರಿಗೆ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. ಮೊದಲ ಅವಕಾಶ ಬರ್ತಾ ಇದೆ ಚಿದಾನಂದ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಕದಂಬರ ಮಯೂರವರ್ಮನ ಕಾಲ ಯಾವುದು? ಕ್ರಿಸ್ತಶಕ 325, ಕ್ರಿಸ್ತಪೂರ್ವ 425. ಕ್ರಿಸ್ತಶಕ 325. ಮುಂದಿನ ಪ್ರಶ್ನೆ: ಅಲಂಕಾರವನ್ನು ಗುರುತಿಸಬೇಕು. ದಸರೆಯಲ್ಲಿ ಮೈಸೂರು ಇಂದ್ರನ ಅಮರಾವತಿಯಂತೆ ಬೆಳಗುತ್ತಿದೆ. ಉಪಮಾನ ಅಲಂಕಾರ, ರೂಪಕ ಅಲಂಕಾರ. ಉಪಮಾನ ಅಲಂಕಾರ. ಮುಂದಿನ ಪ್ರಶ್ನೆ: ಸಮಾಸವನ್ನು ಗುರುತಿಸಿ. ಕೈಯನ್ನು ಪ್ಲಸ್ ಮುಗಿ, ಕೈ ಮುಗಿ. ಕ್ರಿಯಾ ಸಮಾಸ, ಗಮಕ ಸಮಾಸ. ಕ್ರಿಯಾ ಸಮಾಸ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಿಕ್ಕಿ ಬಿಕ್ಕಿ ಅತ್ರೆ. ಇಲ್ಲ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಕರ್ರಗೆ ಮಿಣಿಮಿಣಿ, ಕೊರೆದರೆ ಕೊಬ್ಬರಿ, ಒಳಗೆಲ್ಲ ಮೆಣಸಿನ ಬೀಜ. ಕರಿಮೆಣಸು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಕ್ರಿಸ್ತಶಕ 325 ಸರಿಯಾಗಿದೆ. 2ನೇ ಪ್ರಶ್ನೆ: ಅಲಂಕಾರ, ಉಪಮಾನ ಅಲಂಕಾರ, ಉಪಮಾ ಅಲಂಕಾರ ಅಂತಲೂ ಹೇಳ್ತಾರೆ. ಉತ್ತರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಕ್ರಿಯಾ ಸಮಾಸ ಸರಿಯಾಗಿದೆ.
4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಬಿಕ್ಕಿ ಬಿಕ್ಕಿ ಅತ್ರೆ ಬೀಸುವ ಕಲ್ಲು ತಿರುವೀತೆ ಅನ್ನೋದು ಪೂರ್ಣ ರೂಪ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಇದು ಬದನೆಕಾಯಿಯ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಮಾನ್ಯ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅಮೋಘ ವರ್ಷ ನೃಪತುಂಗನ ಕಾಲ ಯಾವುದು? 800ರಿಂದ 878, 750ರಿಂದ 815. 800ರಿಂದ 878. 800ರಿಂದ 878 ಅಂತ ಹೇಳ್ತಾ ಇದ್ದಾರೆ. 2ನೇ ಪ್ರಶ್ನೆಯನ್ನು ನೋಡೋಣ. ಅಲಂಕಾರವನ್ನು ಗುರುತಿಸಬೇಕು. ಕನ್ನಡ ತಾಯಿಯ ಜಯಘೋಷವು ಮುಗಿಲನ್ನು ಮುಟ್ಟಿತು. ರೂಪಕ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ. ಉತ್ಪ್ರೇಕ್ಷಾಲಂಕಾರ ಸರಿಯಾದ ಉತ್ತರವ ನೋಡೋಣ ಮುಂದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಮಾಸವನ್ನು ಗುರುತಿಸಬೇಕು. 2 + ತಂಡ, ಇತ್ತಂಡ. ದ್ವಿಗು ಸಮಾಸ, ಕ್ರಿಯಾ ಸಮಾಸ. ದ್ವಿಗು ಸಮಾಸ. ಮುಂದಿನ ಪ್ರಶ್ನೆ. ಬಾಯಿ ಒಳ್ಳೆಯದಾದರೆ ಊರೆಲ್ಲ ಒಳ್ಳೆಯದು. ಊರೆಲ್ಲ ಒಳ್ಳೆಯದು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಗಿಡ್ಡ ಗಿಡ, ಚಿಕ್ಕ ಚಿಕ್ಕ ಎಲೆ, ಗಿಡದ ತುಂಬ ಕಾಯಿ, ಕಾಳಿನಾಗೆರಡು ಬ್ಯಾಳಿ. ಕಡಲೆ ಗಿಡ. ಕಡಲೆ ಗಿಡ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. 1 ಉತ್ತರ. 800ರಿಂದ 878 ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಉತ್ಪ್ರೇಕ್ಷಾಲಂಕಾರ ಉತ್ತರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅದು ದ್ವಿಗು ಸಮಾಸ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದೇ ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಕಡಲೆ ಗಿಡ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಮಾನ್ಯ ಅವರು. ಅವರಿಗೆ 5 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಈಗ ಅವಕಾಶ ಶ್ರೀಧರ್ ಅವರಿಗೆ ಬರ್ತಾ ಇದೆ. ಶ್ರೀಧರ್ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕಪ್ಪೆ ಅರಭಟ್ಟನ ಶಾಸನದ ಕಾಲ ಯಾವುದು? ಕ್ರಿಸ್ತಶಕ 700, ಕ್ರಿಸ್ತಶಕ 800. ಕ್ರಿಸ್ತಶಕ 700. ಮುಂದಿನ ಪ್ರಶ್ನೆ. ಅಲಂಕಾರವನ್ನು ಗುರುತಿಸಿ. ಮಾತು ಬೆಳ್ಳಿ, ಮೌನ ಬಂಗಾರ, ದೃಷ್ಟಾಂತಾಲಂಕಾರ, ಉಪಮಾಲಂಕಾರ. ಉಪಮಾಲಂಕಾರ. ಮುಂದಿನ ಪ್ರಶ್ನೆ. ಸಮಾಸವನ್ನು ಗುರುತಿಸಿ. ಹಳೆಯದಾದ + ಕನ್ನಡ, ಹಳಗನ್ನಡ, ಕರ್ಮಧಾರೆಯ ಕ್ರಿಯಾ ಸಮಾಸ. ಕರ್ಮಧಾರೆಯ ಸಮಾಸ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬೀದಿ ಮಕ್ಕಳು ಬೆಳೆದವು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಿಳಿ ಎತ್ತಿಗೆ ಹಸಿರು ಬಾಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕ್ರಿಸ್ತಶಕ 700 ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ದೃಷ್ಟಾಂತಾಲಂಕಾರ ಆಗಿತ್ತು. ತಾವೇನು ಹೇಳಿದ್ರಿ? ಉಪಮಾ ಹೇಳಿದ್ರಿ ತಾವು. 3ನೇ ಪ್ರಶ್ನೆಗೆ ಉತ್ತರ ಕರ್ಮಧಾರೆಯ ಸಮಾಸ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 4ನೇ ಪ್ರಶ್ನೆಗೆ ಉತ್ತರ ಬೀದಿ ಮಕ್ಕಳು ಬೆಳೆದವು, ಕೋಣೆ ಮಕ್ಕಳು ಕೊಳೆತವು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಮೂಲಂಗಿ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಚಿದಾನಂದ ಅವರಿಗೆ 6 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಮೂರು 6, 2 8 ಪುಸ್ತಕಗಳು ಮಾನ್ಯ ಅವರಿಗೆ. ಅಭಿನಂದನೆಗಳು. ಶ್ರೀಧರ್ ಅವರಿಗೆ 2 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.